10 ನಿಮಿಷ ಆಯ್ತು 15 ನಿಮಿಷ ಅನ್ಸಾಕತ್ತೆ ಮತ್ತೆ ಸ್ಕೂಲಿಂದ ಬಂದ್ರೆ ಅಪ್ಪ ಅದ ನೀನೇ ಒಂದೊಂದು ತೆಗೆಬಿಡಿ ಏನದು ಭಾಳದ ಒಳಗಡೆಯಿಂದ ಇದೊಂದು ಇದು ರೀ ಅಡುಗೆ ಮಾಡೋದು ತಪ್ಪಜಿ ಇದೊಂದು ಕೀ ಬೆಂಚ್ ಬೋರ್ಡ್ ಮಸಾಲೆ ಮಸ್ತ್ ಅಡಿಗೆ ಮಾಡ್ಕೊಂಡ್ ಬಂದಿ ಯಪ್ಪ ಸೂಪರ್ ಕೂಡ ನಾನಿದ್ರ ನೀನ ಹೊಡಿ ಫಸ್ಟ್ ಗ್ಲಾಸ್ ಇಸ್ಕೊಂಡು ಹೋಗ್ಬೋದು ಇವು ಒಂದು 6 ಡಬ್ಬಿ ಇರ್ಬೋದು ಇವು ನೋಡ್ರಿ ಬಳಿ ರೀ ಇವು ಬ್ರೇಸ್ಲೆಟ್ ತರನ ಆಮೇಲೆ ಪೂರ್ತಿ ಒಂದ್ಸರಿ ಹಾಕೊಂಡು ತೋರಿಸ್ತೀನಿ ಹೌದಾ ನೋಡಂತ ಮತ್ತೆ ಡ್ರೆಸ್ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮಿದ್ದೀವಿ ನೋಡ್ರಿ, ಮಸ್ತ್ ಅದೀವಿ. ಬರೀ ಇವತ್ತಿನ ಲಾಗು ಈಗ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ನಾಷ್ಟ ಮಾಡೋದ್ರಿಂದ ನೀನೇ ಹೇಳಿದ್ನೆಲ್ಲ ದೋಸೆಗೆ ಹಾಕ್ತೀನಿ ಅಂತೇಳಿ ಈಗ ಚಟ್ನಿ ರುಬ್ಬಾಕತ್ತೀನಿ ರೀ. ಇದಕ್ಕೆ ಹಸಿ ತೆಂಗಿನಕಾಯಿ ರೀ, ನಿನ್ನ ದೇವ್ರಿಗೆ ವರ್ಷ ಬಂದಿದ್ದು ಕಾಯಿ, ತೆಂಗಿನಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಉಪ್ಪು ಮತ್ತು ಶುಂಠಿ ಸ್ವಲ್ಪ, ಪುಟಾಣಿ ಸ್ವಲ್ಪ ಇದಿಷ್ಟು ಹಾಕಿ ರುಬ್ಬೋದ್ರಿ. ಈಗ ಸ್ವಲ್ಪ ಜೀರಿಗೆ ಹಾಕ್ತಾರೆ, ನಾನು ಪಲ್ಲೆ ಜೀರಿಗೆ. ಈ ಕಡೆ ಆಲೂಗಡ್ಡೆ ಕುದಿಯಕ್ಕೆ ಸ್ನೇಹಿತರೆ, ಕುದ್ದವ್ರೆ ಅಲ್ಲೇ ಆಫ್ ಮಾಡೀನಿ. ಅಲ್ಲಿ ಪಲ್ಯ ಮಾಡಿ ಈಗ ಚಟ್ನಿ ಮಾಡಿ ದೋಸೆ ಹಾಕಬೇಕು. ಮನುಗೆ ಜಾಕಕ್ಕೆ ನೀರು ಇಟ್ಟಿನ್ರಿ, ಎಬ್ಬಿಸಿ ಜಾಕ ಮಾಡ್ತಿಲ್ಲ ಹುಡುಗ ಇನ್ನು. ಈಗ 7:15 ಆಗೈತೆ ರೀ. ನಾನು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಂದೀನಿ. ಏನಕ್ಕಂತ ನಮ್ಮ ತನು ಬಂದು ಕೂತಾನ್ರಿ ಇದ್ರ ಮೇಲೆ. ಅವ್ನಿಗೆ ಹೇಳೋದ ಲೇಟ್ ಆಯ್ತು ಬಿಟ್ರಿ ಇವತ್ತು. ಎಷ್ಟು ಏನದು ಗಡಿಬಿಡಿ ಅರ್ಜೆಂಟ್ ಒಳಗೆ ಎದ್ದ ನಾನು. ಎಷ್ಟು ಭಾರಿ ತಿನ್ನೋದ ದೊಡ್ಡ ಕೆಲಸ ಮನ್ವಿ ತಂದು 8 ಗಂಟೆಗೆ ಎಬ್ಬಿಸೋಣಿನ್ರಿ. ಅಲ್ಲಿವರೆಗೆ ಹೇಳಿಲ್ಲ. ಹೆಂಗೆ ಇದಾಯ್ತು ಎಲ್ಲ ರೆಡಿ ಮಾಡಿ ಟಿಫನ್ ಮಾಡಿಸಿ ಆ ಕಡೆ ದೋಸೆನ ಹಾಕಿದ್ದಿಲ್ಲ ಇನ್ನು. ಈ ಕಡೆ ನೀರು ಬರ್ತಾವೆ ಅಂತೇಳಿ ಇಲ್ಲಿ ಮೋಟ್ರ್ ಹಚ್ಚೋದು ಅದೇ ಇದು ಮಾಡತ್ತಿದ್ವಿ. ಬಂತ್ರಿ ಬ್ಯಾನ್. ಸ್ನೇಹಿತರೆ, ನೋಡ್ರಿ ಪಲ್ಯ ಮಾಡಾಕತ್ತಿದ್ದೆ, ಆಲೂಗಡ್ಡೆ ಪಲ್ಯ. ಜೀರಿಗೆ, ಸಾಸಿವೆ, ಉದ್ದಿನ ಬೇಳೆ ಹಾಕಿ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಹಾಕೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ರೀ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಏನದು ತಾನೋ ಅವು ಗಿಫ್ಟ್ ಬಂದವಲ್ರಿ, ಅವು ನೀನು ಅನ್ಬಾಕ್ಸಿಂಗ್ ಮಾಡಿಲ್ಲ ಅನ್ನೋ ನಂಗೆ ಅಷ್ಟು ಫ್ರೀ ಇಲ್ಲ. ನಾನೇನು ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡಿದ್ರೆ ಅದು ಮನು ಮತ್ತೆ ಜಗಳ ಮಾಡ್ತಾನೆ ರೀ. ಮನು ಇಲ್ದಾನೆ ಏನೋ ಅನ್ಬಾಕ್ಸಿಂಗ್ ಮಾಡ್ಬಿಡ್ರಿ ಮನ್ಯಾಗ ಗಿಫ್ಟ್ನ. ಹಾಗೆ ಆಮೇಲೆ ಮಾಡಿದ್ರೆ ಅಂತ ಬಿಟ್ಟಿನಿ ರೀ. ತನೂ ಅವನ್ನ ಹಿಡ್ಕೊಂಡು ಬಿಟ್ಟ ಸರಿವಲ್ಲ, ಅವನು ಓಪನ್ ಮಾಡೋರಿಗೆ ಅವನ ಹಂಗಾನೆ ಅಂತಾನೆ ಮಾಡ್ಬೇಕು ರೀ. ಇವತ್ತು ಮಧ್ಯಾಹ್ನ ಮನೆ ಬಂದ್ಬಿಡ್ಲೆ ಬೇಡಕ್ಕಂತ ಅಣ್ಣ ಬಂದ್ಮೇಲೆ ಮಾಡೋಣ. ಈಗ ನೋಡಿ ಇಷ್ಟ ಆಯಿತು. ಹೌದು ಕಲ್ಲ ಚೆಲ್ಲ. ಈಗ ಆಲೂಗಡ್ಡೆ ಕುದಿಸಿ ಸಿಪ್ಪಿ ತೆಗೆದಿಟ್ಟೇನೆ ಅಲ್ರಿ, ಅವನು ಹಾಕ್ಕೊಳಕತ್ತೀನಿ. ಯಜಮಾನ್ರಿಗೆ ಆಲೂಗಡ್ಡೆ ಪಲ್ಯ ಭಾಳ ಇಷ್ಟ ಆಗೈತೆ ರೀ. ದೋಸೆಗೆ ಅಷ್ಟ ಇದೊಂದು ಬಿಟ್ರೆ ಬೇರೆ ಎದ್ರಾಗ ತಿನ್ನಲ್ಲ ಅವರು. ಇದು ಹೆಂಗೆ ನೋಡಿದ್ರೆ ಇದು ಪಲಾವ್ನೇ ಸತಿಗೆ ಹಾಕಿಸ್ಕೊಡಲ್ರಿ ಅವರು, ಗ್ಯಾಸ್ ಆಗತ್ತಂತೇಳಿ. ಆದರೆ ಇದು ಒಂದ್ರಾಗ ಇಷ್ಟಪಡ್ತಾರೆ, ಹಾಗಾಗಿ ಮಾಡತ್ರಿ. ಮನು ಚಟ್ನಿ ಜೊತೆ ಅಷ್ಟ ಹೋಯ್ದ್ರೆ ಮನು ಪಲ್ಯ ತಿನ್ನೋದೆಲ್ಲ ಒಂದು ಚಟ್ನಿ ಇದ್ರೆ ಸಾಕು. ನೀರು ಬರ್ತಾವಂತ ಕಾದ್ರಿ, ನೀರು ಬಂದಿರಲಿ ಇವತ್ತಿಲ್ಲಿ. ಸ್ನೇಹಿತರೆ, ಪಲ್ಯ ಆಯ್ತು ನೋಡ್ರಿ, ರೆಡಿ ಆಯ್ತು. ಆಲೂಗಡ್ಡೆ ಪಲ್ಯ ಮಸ್ತ್ ಐತಿ. ಕಲರ್ ನೋಡಿದ್ರೆ ಗೊತ್ತಾಯ್ತು ಏನು ಪರ್ಫೆಕ್ಟ್ ಆಯ್ತು ನೋಡ್ರಿ. ದೋಸೆ ಈಗ ಹಾಕಲ್ರಿ, ಸ್ವಲ್ಪ ಕೆಲಸ ಐತಿ ಎಲ್ಲ ಮಾಡಿಕೊಂಡು. ಅದು ಮನ್ವಿತ್ ಲೇಟ್ ಆಗ್ಯದ್ನಲ್ರಿ, ಅದು ಎಲ್ಲ ಹಾಸಿಗೆ ತೆಗಿಬೇಕು. ಅವನ್ನ ತೆಗೆದು ರೂಮ್ ಒಂದು ಕ್ಲೀನ್ ಮಾಡಿ ಬರ್ತೀನಿ. ಬಂದು ಮತ್ತು ಅವರು ಬರೋ ಟೈಮಿಗೆ ಮತ್ತೆ ಹಂಚಿ ಇಟ್ಟು ದೋಸೆ ಮಾಡ್ಕೊಂಡು ತಿಂತೀವಿ ಇಬ್ಬರು. ಸ್ನೇಹಿತರೆ, ನಿನ್ನೆ ಲಾಗ್ನಾಗ ಹೇಳಿದ್ವಲ್ರಿ, ಬೆಂಗಳೂರಿಂದ ತಗಲ ನೋಡ್ರಿ ಅಲ್ಲೇ ಬೆಂಗಳೂರಿಂದ ಶ್ರದ್ಧಾ ಸಿಸ್ಟರ್ ಅಂತೇಳಿ ನಮ್ಮ ಕಾಯಂ ವ್ಯೂವರ್ ಅವರು. ಒಂಥರ ಹೆಂಗ ಅಕ್ಕಂತಾರ, ಪ್ರತಿಯೊಂದಕ್ಕೂ ಸಜೆಷನ್ ಕೊಡ್ತಾರ, ಕಮೆಂಟ್ ಮಾಡ್ತಿದ್ರು. ಅವರು ಗೃಹ ಪ್ರವೇಶಕ್ಕೆ ಅಂತೇಳಿ ಹೇಳೋಣ ಸ್ವಲ್ಪ ಸುಮ್ಕು
ಗೃಹ ಪ್ರವೇಶಕ್ಕೆ ಗಿಫ್ಟ್ ಕಳಿಸ್ತೀನಿ ಅಂತೇಳಿ ಹೇಳಿದ್ರಿ ಅವರು. ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಯ್ತು ಅಷ್ಟ. ನಿನ್ನೆ ಲಾಗ್ನ ತೋರಿಸಿದ್ದೆ ನನಗೆ ಬಂತ್ರಿ ಅಂತೇಳಿ ಬೆಂಗಳೂರಿಂದ ಕಳಿಸಿದ್ರು. ನೀವು ಮುಂಜಾನೆ ಹೋಗಿ ತೊಗೊಂಬಂದ್ರೆ ಯಜಮಾನ್ರು ಏನಂದ್ರೆ ಹೇಳಿದ್ರು ಅವ್ರನ್ನ ಇದು ಕಿಚನ್ ಎಲ್ಲ ಫುಲ್ ಮೇಕ್ ಓವರ್ ಮಾಡಿದ್ದೆ ಅಲ್ರಿ. ಅವಾಗ ಹೇಳಿದ್ರು ಜಾಸ್ತಿ ಏನು ತೊಗೊಬೇಡ್ರಿ, ನಾನು ಒಂದಿಷ್ಟು ತೊಗೊಂಡಿನಿ ಅಂತೇಳಿ. ಹಂಗಾಗಿ ಅವರು ಕಿಚನ್ಗೆ ಬೇಕಾಗಿರೋ ವಸ್ತುಗಳನ್ನ ಕೊಟ್ಟು ಸರಿ. ಇದೊಂದು ತನು ಕಿರಿಕಿರಿ ಕೊಟ್ಟ ಭಾಳ. ಓಪನ್ ಮಾಡ್ತೀನಿ ಅಂತೇಳಿ. ಹಂಗಾಗಿ ಅವ್ರ ಕಡೆಯಿಂದ ಓಪನ್ ಮಾಡಿಸಿದ್ರಿ. ಇದು ತಂಬಮ್ಮ ಇದು ತೋರಿಸ್ಬಿಡ್ತಿದ್ರ ಅವ್ರು ಕೊಡಲ್ಲ, ಅವ್ರಿಗೆ ಭಾಳ ಖುಷಿ ಆಗ್ಬಿಡೈತಿ ತಂಬರಿ. ಹಂಗಾಗಿ ಓಪನ್ ಮಾಡಿದ್ವಿ. ಇಲ್ಲ ಕರೆಕ್ಟ್ ಐತಿ, 2 ಕಡೆ ಐತಿ. ಈ ಸೆಟ್ ರೀ. ಇವು ಡ್ರಾಯರ್ ಬರ್ತಾವಲ್ರಿ, ಹಂಗ 5 ಡ್ರಾಯರ್ ಅದಾವ ಇವು. ಇದನ್ನ ಕಿಚನ್ ಒಳಗೆ ಒಂದಿಷ್ಟು 1-2 ಇಲ್ಲಿ ಮನುಗ ಬುಕ್ಸ್ ಅಂತ ಇಡಕ್ಕೆ 2-3 ಅಲ್ಲಿ ಕಿಚನ್ ತಗೋಬೇಕಂತ ಮಾಡೀನಿ. ಸರಿ ತೋರಿಸ್ತೀನಿ. ಭಾಳ ಮಸ್ತ್ ಅದ ರೀ ಇವು. ಕ್ವಾಲಿಟಿ ಮಾತ್ರ ನೋಡ್ರಿ ಇಲ್ಲಿ. ಸ್ಟ್ಯಾಂಡ್ ಕಟ್ಬಿಟ್ಟದ ಡ್ರಾಯರ್ ಭಾಳ ಮಸ್ತ್ ಅದ ರೀ. ಇವನ್ನ ಜೋಡಿಸಿ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಇವಿಷ್ಟು ಇದು ಮೇಲೆ ಕ್ಯಾಪು ಮತ್ತೆ ಇವೆಲ್ಲ ಕ್ಯಾಪ್ ರೀ. ಬಂದು ಮುಚ್ಚೋದು ಇಲ್ಲೇನೋ ನೋಡ್ರಿ. ಇವೆಲ್ಲ ಪಿಲ್ಲರ್ ಅದಕ್ಕೆ ಜಾಯಿಂಟ್ ಮಾಡಿ ನಿಲ್ಲಿಸೋದಿದೆಲ್ಲ. ಇದನ್ನ ಸೆಟ್ ಮಾಡ್ಬೇಕು ಈಗ. ಅದ ನಿಜವಾಗ್ಲೂ ಅವ್ರ ಪ್ರೀತಿಗೆ ಅಂತೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಭಾಳ ಇಷ್ಟಪಟ್ಟಿದ್ರೆ ನಾವು ಸೋಡಸ್ ಬಸ್ಸಾಗಿ ಹೋದಾಗ ಮನೆಗೆ ಬರ್ರಿ ಅಂದರೆ ಭಾಳ ಕೇಳ್ಕೊಂಡಿದ್ರು ಅವರು. ನಮ್ದು ಅವಸರಲ್ಲೇ ಬಂದಿದ್ವಿ ನಾವು. ಶೋ ಮುಗಿಬಿಟ್ಲೆ ಮಾನ್ಯ ದಿವಸ ಗೊತ್ತಾಯ್ತಲ್ಲ, ಬೆಳಿಗ್ಗೆ ನೈಟ್ ಆಗಿಬಿಟ್ಬಿಟ್ಟಿವಿ ನಾವು. ಶೋ ಮುಗಿದ ದಿವಸ ಅವ್ರು ಎಷ್ಟು ಕೇಳಿದ್ರೆ ಆಗಲಿಲ್ಲ, ನಮ್ಗೆ ಟೈಮ್ ಬಿಟ್ಟಿಲ್ಲ, ವಾಪಸ್ ಬಂದ್ವಿ. ಇಲ್ಲಾಂದ್ರೆ ಸ್ವಲ್ಪ ನಾವು ಫ್ರೀ ಆಗಿದ್ರು ಹೋಗಿ ಬರ್ತಿದ್ವಿ ಅವ್ರ ಮನೆಗೆ ಅವತ್ತು. ಆದ್ರೆ ಅದು ಮಿಸ್ ಆತ. ಹಂಗಾಗಿ ಅವಸರ ಮಾಡ್ಲಿ ಉಣ್ಣಾಕ್ ಬಂದಿದ್ವಿ, ಬಸ್ನೇ ಬಿದ್ದೆ. ಆತಂದ್ ರಾತ್ರಿ ಇದ್ದಿದ್ರ ನೆಕ್ಸ್ಟ್ ಡೇ ಅವ್ರನ್ನ ಭೇಟಿಯಾಗಿ ಬರ್ಬೋದಿತ್ರಿ ಆರಾಮಾಗಿ. ನಾವು ಅವಸರ ಕಟ್ಟೋಗಿ ಬಂದ್ವಿ. ಅದು ಯಾವ ಟೈಮಿಗೆ ಏನಾಗುತ್ತೆ ಅದು ಬರ್ದಿರ್ತೈತ್ರಿ. ದೇವ್ರಾಗ ಆಗುತ್ತೆ ಅಷ್ಟ, ಮತ್ತೇನಲ್ಲ. ನೆಕ್ಸ್ಟ್ ಯಾವಾಗ ಬಂದಾಗ ಮೀಟ್ ಆಗ್ಬೇಕ್ರಿ. ಅವ್ರು ಹುಬ್ಳಿಯರಂತ ಪ್ರಾಪರ್. ಅವ್ರು ಹುಬ್ಳಿಯವರು ಈಗ ಬೆಂಗಳೂರಾಗ ಅದಾರ್ರಿ, ಜಾಬ್ ಮಾಡತ್ತಾರ. ಇಲ್ಲ ಹೌಸ್ ವೈಫ್ ಜಾಬ್ ಮೇಲೆ ಅವರೆಲ್ಲ ಹೋಗಿರ್ತಾರ ಅಷ್ಟೇ. ಅದು ಅವ್ರು ಹುಬ್ಳಿಯವ್ರು ಬೆಂಗಳೂರು ಶಿಫ್ಟ್ ಆಗಿದಾರೆ. ಅದು ನಮ್ಮ ಕಡೆ ಉತ್ತರ ಕನ್ನಡದವ್ರು. ಆಮೇಲೆ ಅದು ಯಾರೋ ಒಬ್ರು ಏನೋ ಕೊಡ್ತಾರಂದ್ರೆ ಹೆಚ್ಚು ಕಮ್ಮಿ ಯಾರೋ ಒಂದು ಇಲ್ಲಿ ಏನೋ ಕೈ ಬಿಚ್ಚ 10-20 ರೂಪಾಯಿ ಕೊಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತಿರ್ತಾರ. ಆ ಸ್ಥಳ ಯಾರೋ ಕೈ ಬಿಚ್ಚಂಗಿಲ್ಲ. ಅಂಥದ್ರಲ್ಲಿ ಅವರು ನಮ್ಮನ್ನ ದಿನ ಇಷ್ಟಪಟ್ಟ ನಮ್ಮ ದಿನ ವಿಡಿಯೋ ನೋಡಿ ಇಷ್ಟಪಟ್ಟ ಒಂದು ವಿಡಿಯೋಕ್ಕೂ ಅವ್ರು ಕಮೆಂಟ್ ಇಲ್ಲ ಅನ್ನೋದು ಹಾಕ್ತಿರ್ತಾರೆ. ಅಂದ್ರೆ ಭಾಳ ಖುಷಿ ಆಗುತ್ತೆ. ಅಂದರೆ ನಾಲ್ಕು ಜನರ ಒಳಗೆ ಮನುಷ್ಯನಾಗ ಹೋಗ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಈಸಿ ಕೆಲಸ ಅಲ್ಲ. ಆದ್ರೆ ಅವ್ರು ಕೂಡ ಆ ಪ್ರೀತಿಗೆ ನಾವು ಯಾವತ್ತೂ ಏನೋ ಬೆಲೆ ಕಟ್ಟಕ್ ಆಗೋದಿಲ್ಲ. ಹೌದಾ? ಸರಿ. ಈಗ ಅದು ಲೈಫ್ ಸ್ನೇಹಿತರೆ ಇದು ಏನೋ ಗೊತ್ತಿಲ್ಲ, ಏನೋ ಓಪನ್ ಮಾಡಿಲ್ಲ. ಇವನು ಕಾರಣಕ್ಕ ಹಂಗ ಎತ್ತಿದ್ದೀನಿ, ನಾನು ತೆಗಿತೀನಿ ಅಂದಾನ. ಅದಕ್ಕೆ ಈಗ ಅವ್ನ ಕಡೆಯಿಂದ ತೆಗಿಸ್ಬಿಡಾನ. ಇಲ್ಲಿ ಇಂತಮ್ಮ ಮಾಡ್ಕೊಂಡ್ ಬಂದಿದ್ದೆ. ನಮ್ಮ ಮನೆ ತಿನ್ನಿರ ತಂದು ನೋಡ್ರಿ. ಒಟ್ಟೆ ಅವ್ನಿಗೆ ಏನಾರ ಒಂದು ಗಿಫ್ಟ್ ಅಂತ ಬಂದ್ರೆ ಪಾರ್ಸಲ್ ಏನಾರ ಬಂದ್ರೆ ಟೋಟಲ್ ಹಿಂಗೆ ನೋಡ್ರಿ, ಅವನೇ ಓಪನ್ ಮಾಡ್ಬೇಕು. ಅವನೇ ಅದೇ ಮುಂಜಾನೆ ಹೋಗೋ ಜಗಳ. ನಾ ಬರೋರ್ಗೆ ಓಪನ್ ಮಾಡಿದ್ರೆ ನೋಡ್ ಮಮ್ಮಿ, ನಾ ಬರೋರ್ಗೆ ಓಪನ್ ಮಾಡ್ಬಿಟ್ಟು ನೋಡ್ ಮಮ್ಮಿ ಅಂತ ಹೇಳೋಗ. ಅದ್ರ ಸಂಬಂಧ ನಿನ್ನೆ ನೋಡಿರಲ್ರಿ, ನಿನ್ನೆ ವಿಡಿಯೋ ಅದ್ರೊಳಗ ಅಷ್ಟು ಕೈ ಇದೆ ತೋರಿಸಿ ಕೈ ಬಿಟ್ಟಿದ್ರು ವಿಡಿಯೋನ. ಇಲ್ಲಾಂದ್ರೆ ಜಗಳ ಮಾಡ್ಬಿಡ್ತಂದ್ರು. ಚಂತನೂ ಅವ್ರ ಜೊತೆ ಉದಾಹರಣೆ ಬತ್ತ ತೆಗಿರಿ ಮನಸ್ತಾರ ಹೆಂಗ್ ಕಲ್ತಾರ ಮಾತಾಡ. ಡಬ್ಬಿ ಕಿಚನ್ ಆಗಿರೋ ಡಬ್ಬಿ ಡಿಫ್ರೆಂಟ್ ಅದಲ್ಲ. ಇದು ಇವು ಎಷ್ಟು ಅದ ರೀ? 2, 4 ಈ ಥರದ್ದು 6 ಅದಾವ್ರಿ. ವಾವ್, ಹೇಗೆ ನೋಡಕ್ಕೆ ಎಷ್ಟು ಚಂದ ನೋಡಿ. ಒಳಗೆ ಇದ್ದು ಸರ್ ನಿಮ್ದು ಮಾಟ ಮಾಡಲ್ಲ. ಮತ್ತೆ ಇಲ್ಲಿ ಒಂದೈತಿ. ಆದ್ರೆ ಬಾಳ ಅದಾವ್ರಿ. ಇದು ಒಂದ ಅಲ್ಲ, ಅದು ಬಾಕ್ಸ್ ಬಾಳ ತರ ಗಿಫ್ಟ್ ಅದಾವ, ತೋರಿಸ್ತೀನಿ ನಿಮಗ. ಇವು 6 ತರ ಬಾಕ್ಸ್ ಅದಾವ್ರಿ. ಮತ್ತೆ ಇಲ್ಲೊಂದೇನು ಕೊಟ್ಟಾರ. ಇದೊಂದು ಇದು ಐತಿ ನೋಡ್ರಿ. ಕಿಚನ್ ಗಣೇಶ ಅದಲ್ರಿ ನಮ್ಮ ವಿಘ್ನೇಶ್ವರ. ನಮ್ಮ ತನಗೆ ಇಷ್ಟ ಅಲ್ಲ ಗಣೇಶ ಬಪ್ಪ. ಒಂದು ಸ್ಟೀಲ್ ಇದು ಐತಿ ಅಡಿಗೆ ಮಾಡೋದು. ಗಣಪತಿ. ಓ ಇದು ಚೆನ್ನಾಗಿತ್ತಲ್ಲ. ಇದಿದ್ದಿಲ್ಲ ಮನ್ಯಾಗ. ಹೆವಿ ಕ್ವಾಲಿಟಿ ಐತಿ. ನೋಡೋಣ ಏನಂತೆ.
ಸ್ನೇಹಿತರೆ ಸ್ವಲ್ಪ ಗಸಿಬಿಸಿ ಆಗೋದಿಲ್ಲ ಪೂರ್ತಿಯಾಗಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಈಗ ಎಲ್ಲ ಓಪನ್ ಮಾಡಿ ತೋರಿಸ್ತೀವಿ ಸೌಂಡ್ ಕಿರಿಕಿರಿ ಇರ್ತೈತಿ ಅದ್ರ ಸಂಬಂಧ ಕಿರಿಕಿರಿ ಭಾಳ ಅದ ನೀನ ಒಂದೊಂದು ತೆಗಿಬಿಡಿ ಏನೇನದು ಭಾಳ ಅದ ಒಳಗಡೆಯಿಂದ ಇದೊಂದು ಇದು ರೀ ಅಡಿಗೆ ಮಾಡೋದು ತಪ್ಪಜಿ ಇದೊಂದು ಕೀ ಬೆಂಚ್ ಬೋರ್ಡ್ ಇರುತ್ತೆ ನಾನು ತೆಗಿತೀನಿ ತೋರಪ್ಪ ಇವ್ರಿಗೆ ಬಾಕ್ಸ್ ಅಂದ್ರೆ ಭಾರಿ ಇಷ್ಟ ಹುಚ್ಚರಿ ಇದೊಂದು ಮಸಾಲೆ ಬಾಕ್ಸ್ ಏನ್ರಿ ಮಸಾಲೆ ಬಾಕ್ಸ್ ಮತ್ತೊಂದು ಅಡಿಗೆ ಮಾಡ್ಕೊಂಬಂದು ಯಾಪ ಶ್ರದ್ಧಾಕರಿ ಕೂಡ ನಾಗದ್ರ ನೀನ ಹೊಡಿ ಫಸ್ಟ್ ಗ್ಲಾಸ್ ಇಸ್ಕೊಂಡು ಹೋಗ್ಬೋದು ಆ ಕಡೆ ಹೌದು ಮತ್ತೆ ಇವು ಒಂದು 6 ಡಬ್ಬಿ ಓದು ಈ ಥರ ಇವು ನೋಡ್ರಿ ಬಳಿ ರೀ ಇವು ಚಿನ್ನದ ಬೆಳೆದವಲ್ಲ ಬ್ರೇಸ್ಲೆಟ್ ತರನ ಒಂಥರ ಬಡಿ ಗೊತ್ತಿಲ್ಲ ಮನೆ ಸೂಪರ್ ಅದಲ್ಲ ಡಿಫ್ರೆಂಟ್ ಮತ್ತೆ ಸರಿ ಅವನ್ನೆರಡು ಓಪನ್ ಮಾಡಿ ಮತ್ತಿದೇನು ಇದು ಥರ ಇರಬೇಕು ಜುಮ್ಕಿರಿ ನೆಕ್ಲೆಸ್ ಮತ್ತು ಜುಮ್ಕಿ ಇದು ಟೀಕಿ ಮಣಿ ಅಂತಾರಲ್ಲ ಈ ಕಡೆ ಟೀಕಿ ಮಣಿ ಅಂತೀವಲ್ರ ನಮ್ಮ ಕಡೆ ಅಂತದ್ದು ಕತ್ತಿಗೆ ಸೀರೆ ಹಾಕೋಣಕ್ ಬರೀ ಚಂದ ಡ್ರೆಸ್ನಾಗ ಚಂದ ಆಗುತ್ತೆ ಅದ್ರ ಜೊತೆ ಇಯರಿಂಗ್ ಅದಾವ್ರಿ ಜುಮ್ಕಿ ಚಂದ ಐತಲ್ಲ ಆಮೇಲೆ ಪೂರ್ತಿ ಒಂದ್ಸರಿ ಹಾಕೊಂಡು ತೋರಿಸ್ತೀನಿ ಮತ್ತಲ್ಲೊಂದು ಬಾಕ್ಸ್ ಅಂತ ನಾಡೋದು ಓಪನ್ ಮಾಡ ಹೌದಾ ಇದೇನು ಡ್ರೆಸ್ ಇರ್ಬೇಕು ಮೇ ಬಿ ಕತ್ರಿ ಕೊಡ್ರಿ ಗಮಟೆ ಐತೆ ಓಪನ್ ನೋಡಂತ ಇದು ಶೆಲ್ಫ್ ರೀ ಅಲ್ಲಿ ಇವ್ನ ಕೊಟ್ರ ನೋಡ್ರಿ ಹ್ಯಾಂಗಲ್ ಕೊಟ್ಟಾರ ಹ್ಯಾಂಗಲ್ ಕೊಟ್ರ ಏನಾದ್ರು ಇಡೋದು ಎದಕ್ಕಾರ ಯೂಸ್ ಮಾಡ್ಕೋಬಹುದು ಕಿಚನ್ ಇತ್ತಲ್ಲ ಆ ಟೈಪ್ ಕಿಚನ್ಗೆ ಎಲ್ಲ ಬಾತ್ರೂಮ್ಗೆ ಬೆಡ್ರೂಮ್ಗೆ ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು ಒಟ್ಟು ಶೆಲ್ಫ್ ತಗೊಂಡ ಏನೆಲ್ಲ ಮಾಡ್ತಗೊಂಡ್ರು ಇದು ಇಟ್ಕೊಡ ತಂದೆ ಕೊಡ ಇದು ಮತ್ತೆ ಡ್ರೆಸ್ ತಾನೆ ನಿಮ್ಗೆ ಡ್ರೆಸ್ ಇರಬೇಕು ಐ ಥಿಂಕ್ ಇನ್ನು ಕಾಟನ್ ಇತ್ತು ಕಾಟನ್ ಇರ್ಬೇಕು ರೀ ಏನು ಮನ್ವಿತ ಪಾರ್ಸಲ್ ಮಾಡೋದು ಸಾಕು ಸಾಕು ಹೊಡಿತೇವೆ ಅತ್ತೆ ಹೈಟ್ ಮಾಡ್ಬೇಡ ಇದು ಪಿಲ್ಲೋ ಕವರ್ ರೀ ಇದು ಬೆಡ್ಶೀಟ್ ಸುಮಿರ್ತಾನೆ ಇದು ಒಂದು ಬೆಡ್ಶೀಟ್ ರೀ ಇದು ಪಿಲ್ಲೋ ಕವರ್ ಎಷ್ಟು ಪ್ರೀತಿ ಇರಬೇಕು ನೋಡಿ ನಮ್ಮ ಮೇಲೆ ಅವ್ರಿಗೆ ಎಷ್ಟು ಕಾಳಜಿ ಐತಿ ಮೊನ್ನೆ ಯಾರೋ ಮೊನ್ನೆ ಒಂದು ಅರ್ಬಿ ತರ ಹೇಳ್ಬೇಕಂದ್ರೆ ಸಂಬಂಧಿಕರೇ ಹದ್ದವರು ಒಂದು ಜೋಡಿ ಅರ್ಬಿ ತರಾಕ ಹೆಂಗೆ ಮಾಡ್ಕೊಂಡು ಬಂದಾರ ಏನು ಗೊತ್ತೇ ಇಲ್ದವ್ರು ನಮ್ಮನ್ನ ಇಷ್ಟಪಟ್ಟು ಅಷ್ಟು ದೂರಿಂದ ಮತ್ತೆ ನಾ ಬೆಳಗ್ಗೆ ನಿನ್ನ ಬೇರೆ 1 ಅವರ್ ನಲ್ಲಿ ಬಸ್ ಕಾಯಕನೇ ಯಪ್ಪ ಎಷ್ಟೊತ್ತು ಅನ್ಕೊಂಡೆ ಅವ್ರು ಟೈಮ್ ಉಳಿಸ್ಕೊಂಡು ಅವ್ರು ಅಷ್ಟು ರೊಕ್ಕ ಖರ್ಚು ಮಾಡಿ ನಮಗೆ ಪ್ರೀತಿಯಿಂದ ಕೊಡ್ತಾರಲ್ಲ ಆ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಏನಂತಾರೆ ಎಷ್ಟು ಹೇಳಿದ್ರು ಕಡಿಮೆನ ಆ ಪ್ರೀತಿ ಬೆಲೆ ಕಟ್ಟಕ್ಕಾಗಲಾರ್ದಷ್ಟು ಪ್ರೀತಿ ಅವ್ರು ನಮ್ಮ ಮೇಲೆ ಐತಿ ಅಂದಲ್ಲಿ ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ ಅದು ಮಾಡು ಸ್ಪೈಡರ್ಮ್ಯಾನ್ ಬ್ಯಾಗ್ ನೋಡೋದ್ಲೇ ಇನ್ನೂ ಓಪನ್ ಮಾಡಿಲ್ಲ ಸ್ಪೈಡರ್ಮ್ಯಾನ್ ಎಷ್ಟು ಎಲ್ಲ ಕೊಟ್ಟಾರ ನೋಡ್ರಿ ರೂಮ್ ಎಲ್ಲ ತುಂಬ್ತಾರೆ ನಮ್ದು ಒಂದು ಅಡುಗೆದು ಪಾತ್ರೆ ಹಾಕೊಂಡಿನ ಇದೊಂದು ಇದ್ರ ಜೊತೆ ಬೆಂಕಿ ಅದಾವು ಹಾಕೋತೀನಿ ಫುಟ್ಟಿಗೆ ಒಂದು ಸರಿ ತೋರಿಸ್ತೀನಿ ಹೋಲಕ್ಕೆ ನೆಕ್ಸ್ಟ್ ಇದು ಹಾಕೊಂಡು ನೋಡ್ರಿ ನಾನು ಇಂಥ ಏನಾರು ಇದ್ರೆ ಆಗ ಅದು ಹೆಂಗಾರ ಇರೋಲ್ಲಕ್ಕ ಬಟ್ ಹಾಕೊಂಡು ತೋರಿಸೋದು ಹಾಕೊಂಡು ನೋಡ್ಬೇಕು ನಾನು ಅಷ್ಟು ಖುಷಿ ನಂಗೆ 2 ಹಾಕೊಂಡಿನಿ ನೋಡ್ರಿ ಹಿಂಗದು ಇದು ನೆಕ್ಸ್ಟು ಇದೊಂದು ಶೆಲ್ಫ್ ರೀ ಸೆಟಪ್ ಆಫ್ ಶೆಲ್ಫ್ ರೀ ಇದು ಸೆಟಪ್ ಆಫ್ ಸಿಡ್ ಹಾಕಂತೇಳಿ ಒಟ್ಟಿನಲ್ಲಿ ಹಾಕೊಂಡು ನೋಡೋದು ಒಟ್ಟ ಇದ್ದಿಲ್ಲ ಬಳೆ ಡಿಫ್ರೆಂಟ್ ಅದಾವ ಇಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಇಂಥವು ಕಡೆಗೆ ಹಾಕೊಂಡಂಗೆ ಹೆಂಗೆ ಹಾಕೋದು ಡಿಫ್ರೆಂಟ್ ಐತಿಲ್ಲ ಅದು ಅಂದ ಸೈಜ್ ಯಾವ್ದು ಯಾರು ಬಳಿನೂ ಅನ್ಕೋಬೋದ್ರಿ ಬ್ರೇಸ್ಲೆಟ್ ಅಂತಾನು ಅನ್ಕೋಬಹುದು 2 ಅದಾವ್ರಿ ಅದ ಇದೊಂದು ಕೀ ಬೆಂಚ್ ಹಾಕೋದು ಒಂದು ಇದು ರೀ ಬೋರ್ಡು ಇದೊಂದು ಬೆಡ್ಶೀಟ್ ಅದ್ರ ಜೊತೆ ಪಿಲ್ಲೋ ಕವರ್
ಇದು 5 ಡ್ರಾಯರ್, ಕಿಚನ್ನಾಗ ಇಡೋದ್ರಿ ಇದು 5 ಡ್ರಾಯರ್. ನೆಕ್ಸ್ಟು ಮನ್ವಿತಗ ತನಗ್ ಇರ್ಬೇಕು ಇದು, ಯಾಕಂದ್ರೆ ಮನ್ವಿತ ಎಲ್ಲ ಸ್ಕೂಲ್ ಬೇಕಾದ್ರೆ ತನಗ್ ಕೊಡ್ಸಿರ್ಬೇಕು ಅವರು. ತನಗ ತಲೆ ಇಟ್ಕೊಂಡು ಸ್ಪೈಡರ್ ಮ್ಯಾನ್ ಒಂದು ಸ್ಕೂಲ್ ಬ್ಯಾಗ್ ರೀ. ಇಲ್ಲ ಸರಿ ನೋಡಿರಿ, ನನಗಂತೂ ಗೊತ್ತಾಗಲಿಲ್ಲ ಇಂಥ ವಿಷಯ ಒಳಗೆ ನಾವು ಭಾಳ ಸ್ವಲ್ಪ ಇದು. ಆಮೇಲೆ ಆಕೆ ಏನದು ಡಯಾಗ್ರಾಮಲ್ಲಿ ಸ್ವಲ್ಪ ಇದೈತೆ. ಅದನ್ನು ನೋಡಿ ಜೋಡ್ಸಾಕತ್ತೀನಿ ನೋಡ್ರಿ. ಅವ್ರಿಗೆ ಹೊರಗೆ ಅವ್ನಿಗೆ ಸ್ಪೈಡರ್ ಮ್ಯಾನ್ ಬ್ಯಾಗ್ ಕೊಟ್ಟು ಅವ್ನಿಗೊಂದು ಫೋನ್ ಕೊಟ್ಟು ಹೋಗ್ಯಾರ. ಏನೇನು ಮಾತಾಡಿಸ್ಕೊಡಂಗಿಲ್ಲ ರೀ ಹುಡುಗರು ಮಕ್ಕಳ ಮೇಲೆ ಭಾಳ ಕಷ್ಟ ಅದಾರ. ನೀವು ಅಂತಿರ್ತೀರಿ, ನೀವು ಕೆಲವು ಮಂದಿ ಕಮೆಂಟ್ ಮಾಡ್ತಿರ್ತೀರಿ ಬರೀ ಮಕ್ಳಿಗೆ ಗದ್ದಲನೇ ಇರ್ತೈತೆ ಅಂತೇಳಿ. ಹೌದ್ರಿ, ಮತ್ತು ಮಕ್ಕಳಿಗಿಂತ ಹೆಚ್ಚಿನ ಏನಿರ್ತೈತಿ ಅವ್ರು ಆದ್ಮೇಲೆ ಅವ್ರ ಸಂಬಂಧ ಅಲ್ಲೆಲ್ಲ ಪಿಚ್ಚಾಡೋದು. ನೋಡಿ ನೀವು ನೋಡಿ ಸ್ಪೈಡರ್ ಮ್ಯಾನ್ ಬ್ಯಾಗ್ ನೋಡ ನಾನು ಹೇಳತ್ತೀನಿ, ಸ್ಕೂಲ್ ಮುಟ್ಟಿ ಬಂದ್ಬಿಟ್ಟು ನಂದಿರ ಆಲ್ರೆಡಿ ಲೇ 420. ಸ್ಕೂಲಿಗೆ ಬಂದ್ಯಾ? ಇದೇ ಸ್ಕೂಲನ್ನ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿ ಲಾಸ್ಟಿಗೆ ಫೈನಲ್ ತೋರಿಸ್ರಿ ಏನು ಹೆಂಗೆ ಅಂತೇಳಿ. 10 ನಿಮಿಷ ಆಯ್ತು, 15 ನಿಮಿಷ ಒಂದ್ಸಾಕತ್ತೆ. ಮತ್ತು ಸ್ಕೂಲಿಂದ ಬಂದರೆ ಅಪ್ಪ ರೆಡಿ ಮಾಡತ್ತಾರೆ ಶಿಲ್ಪ ಮತ್ತು ಮನು ಕೂಡಿಸಿ. ಏನಂಗೆ ದೋಸೆ ಇಲ್ಲ, ಅದು ಬೆಳಗ್ಗೆ ಅದು ಹಿಟ್ಟು ಉಡಿತ್ರಿ, ಹಂಗಾಗಿ ತೆಗೆದಿಟ್ಟೈತಿ. ಮದ್ನ ಮಾಡಾಕತ್ತೆ. ನಾ ಬೆಳಿಗ್ಗೆ ಲಾಸನ ಮಾಡಿದ್ದೆ ಇವತ್ತು. ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಕೇಳ್ತಾ ನನಗೆ ಭಾಳ ಬೇಜಾರು ಆಗ್ತದ, ಹಂಗಾಗಿ ನಾಷ್ಟಾನ ಮಾಡಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡ್ಬಿಟ್ಟೆ. ಹೌದು. ಹಾಂ ನಡಿಪ್ಪ, ಬಂದ್ ನಡಿ ಬಾ. ಚಟ್ನಿ ಇದ್ರೊಳಗೆ ಹಾಕಿರ್ತಿದ್ದು ಬಟ್ಲೊಳಗೆ, ಇದು ಗ್ಲಾಸ್ ಒಳಗೆ ತಾನು ದೋಸೆ ದೋಸೆ ಪಲ್ಯ ಇದೆ ಅಲ್ಲಿ, ಇಲ್ಲಿ ಬಾಜಿ ಪಲ್ಯ ಅದ, ಬಾಜಿ ಪಲ್ಯ, ದೋಸೆ ಮತ್ತು ದೋಸೆ. ಪಲ್ಯ ಬೇಡ, ಚಟ್ನಿ ಅಷ್ಟೇ ಬೇಕಾ ತಿನ್ನು. ನಮಗೆ ಅನ್ನ ಸಾರು ರೆಡಿ ಇದೆ ರೀ, ಅನ್ನ ಮತ್ತು ಸಾಂಬಾರು. ಚಲ್ಲಿ ಬಿಡು ಬರ್ಸ್ತೀನಿ ಈಗ. ಬರೀ ಕಂಪ್ಲೀಟ್ ಹೇಳ್ತೇನೆ ನಮ್ಮ ಮನ್ವಿದ್ ನೀನು ಪಪ್ಪನ ಬಗ್ಗೆ ಬರೀ ಕಂಪ್ಲೀಟ್ ಮಾಡ್ತೀವಿ. ಸಪ್ಪ ತಿಂತೀವಿ ನೋಡಿ, ಚಟ್ನಿ ಹಚ್ಕೊಂತೀನಿ ಬಂಗಾರ. ಆ ಕಸ್ಬರ್ಗೆ ನೋಡ್ರಿ ಮ್ಯಾಲೆ ಹಿಂಗೆ ಉದ್ದ ನಿಲ್ಲಿಸ್ಬೇಡ ಅಂತ ಹೇಳಿದ್ರೆ ಅವತ್ತು ಒಂದೆರಡು ದಿವಸ ಗೊತ್ತಿಲ್ಲ ನಿಲ್ಲಿಸಿದ್ದೆ. ಈಗ ಆಡು ಮನೆಗಿಸ್ತಾವ ನೋಡ್ರಿ. ಅದಕ್ಕೆ ಇರ್ತದೆ ಬ್ಯಾರೆ ತೊಗೊಂಬಂದು ಮ್ಯಾಲೆ ಮಳೆ ಹೊಡೆದು ಮ್ಯಾಲೆ ಹಾಕಂಗೆ ಮಾಡ್ತೀನಿ ರೀ, ಅದಕ್ಕೊಂದು ದಾರ ಕಟ್ಟಿ ಹೊಸ ತೊಗೊಂಬಂದು. ಪೀಸ್ ಮಾಡ್ತಿದ್ದೆ, ಪೀಸ್ ಮಾಡ್ಕೊತೀನಿ ಬಂಗಾರ. ಓಕೆ, ಇಷ್ಟೊತ್ತು ಇಬ್ಬರು ಕುಸ್ತಿ ಹಿಡಿದು ನಟ್ ತಿರ್ಗಾರ, ಅದಕ್ಕೆ ರೈಡ್ರಿ ಮಾಡ್ಯಾರ. ಇಲ್ಲಿ ನೋಡ್ರಿ ಏನು ಮಾಡತ್ರಿಪ್ಪ ತನ್ಮಯ್, ನೀವೇನು ಹೆಲ್ಪ್ ಮಾಡಾಕತ್ತೀರಿ? ನೋಡ್ರಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡತ್ತಾರ. ಅವ್ರ ಮಮ್ಮಿ ಪಾಪ ಇಂಥ ಕೆಲಸ ಎಲ್ಲ ಬರಂಗಿಲ್ಲ ರೀ, ಅದಕ್ಕೆ ಸೆಂಟರ್ ನಾನು 2 ಜೊತೆ ಮೇಲೆ ಬಂದ್ಬಿಟ್ಟಿರ್ತಾನೆ ಅಷ್ಟೇ. ಸರಿ ಸರಿ ಮನ್ವಿತ ಸ್ವಲ್ಪ ತೋರ್ಸಿ. ಇವಿಷ್ಟು ಮನೆ ನೋಡ್ರಿ ಬೇಡ, ಇವು ಡೈಲಿ ವೇರ್, ಇವು ಸ್ಕೂಲ್ಗೆ ಹೋಗೋ, ಇವು ಶೂಸು ತಾನು ಅಷ್ಟೇ ಸಪ್ರೇಟ್ ಇರೋಣ. ತನ್ನ ಸೇಮ್ ಅದಾವಲ್ಲ. ಅದು ನೋಡ್ರಿ ಚಪ್ಪಲ್ ಬಾಗಿಲಿಗೆ ಬಿಡಬೇಡ್ರಿ, ಹಂಗೆ ಬಿಡಬೇಡ್ರಿ, ಇದು ಬಿಡಬೇಡ್ರಿ ಅಂತಿದ್ರಿ. ಇಷ್ಟು ಹಣ್ಣಿನ ಸಂಬಂಧ ಪೆಂಡಿಂಗ್ ಇತ್ತು ಅದು. ಸರಿ ತಾನು ಇವ ಸ್ಪೈಡರ್ ಮ್ಯಾನ್ ಬ್ಯಾಗ್ ಹಾಕೊಂಡು ಬಂದ ನೋಡ್ರಿ. ಈಗ ಸಾಲಿಗೆ ಹೊಂಟಿ 2 ಸಲ ಸಾಲಿಗೆ ಹೋಗಿಲ್ಲ 70 ದಿವಸ ನೀವು. ಸರಿ ಹಾಂ ನೋಡ್ರಿ, ನಮ್ಮ ಮನೆ ತಿಂದು ಕೆಲಸ ಪರ್ಫೆಕ್ಟ್. ಈ ಟ್ಯಾಪ್ ಆತ ನಮ್ಮ ಮನು ನೋಡ್ರಿ, ನಮ್ಮ ಮನೆ ತ ನೀಟ್ ಆದ್ರೆ ನೀಟ್. ನೀಟ್ ಆಯ್ತಾ? ಹಾಂ ಅದು ನೋಡ್ರಿ, ನಮ್ಮ ಕನಸಿನ ಮನೆಗೆ ಹೊಸ ಚಪ್ಪಲ್ ಸ್ಟ್ಯಾಂಡ್. ಕನಸಿನ ಮನೆ, ನಮ್ಮ ಕನಸಿನ ಮನೆ. ಹಾಂ ಸ್ಲಿಪ್ಪರ್ ಸ್ಟ್ಯಾಂಡ. ನೀವು ಇಂಗ್ಲೀಷ್ ಮೀಡಿಯಮ್ಪ, ನಾವು ಕನ್ನಡ ಮೀಡಿಯಮ್. ಬಂದು ನೋಡ್ರಿ ನನ್ನ ಮೇಲೆ ಹತ್ತಕತ್ತಾನೆ ಇಲ್ಲಿ. ಚಪ್ಪಲ್ ಸ್ಟ್ಯಾಂಡ್. ಲೈನಾಗಿ ಅಲ್ಲಿಂದ ಹಿಡ್ಕೊಂಡು ಇಲ್ದಾನೆ ಇರ್ತಿದ್ರಿ ನೋಡ್ರಿ. ಆಲ್ರೆಡಿ ಎಲ್ಲ ರಾಗನ ಹೇಳಿ ಕಮೆಂಟ್ ಹಾಕ್ತಿದ್ರಿ. ಅದೊಂದು ಸಟ್ ಆಯ್ತು ನೋಡ್ರಿ. ಇವತ್ತು ಎಷ್ಟು ಕೊಟ್ಟಿ ಅದಕ್ಕೆ? 200? 280. ಹಾಂ 280 ರೀ. ಎಲ್ಲ ಕುಲ್ಲ ಇದ್ದವು. ನಾವು ಎಷ್ಟೊತ್ತನ ಜೋಡಿಸಿ ನೋಡ್ರಿ ನಟ್ಟಾಗಿ. ಸ್ನೇಹಿತರೆ ಈಗ ನೋಡ್ರಿ ಟೈಮು ಎಷ್ಟು ರಾತ್ರಿ 9:30 ಆಗೈತೆ ರೀ. ಯಜಮಾನ್ರು ಬಂದರು, ಊಟ ಮಾಡಿದ್ವಿ. ತನು ಇವತ್ತು ಭಾಳ ಕಿರಿಕಿರಿ ಮಾಡಾಕತ್ತಿದ್ರಿ, ಹಾಗಾಗಿ ಮತ್ತೆ ಬ್ಲಾಗ್ ಯಾವುದು ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ. ಸಂಜೆಗೆ ಹಠ ಮಾಡಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದ. ಒಂದೊಂದು ಸರಿ ಭಾಳ ಜಗಳ ಮಾಡಾಕತ್ತಿದ್ದ ನಂತರ ಬೇಗ ಇದಾಗಲ್ಲ ರೀ, ಸಮಾಧಾನ ಆಗೋದಿಲ್ಲ ಹುಡುಗ. ಈಗ ಮಕ್ಕೊಂಡ್ರು 9 ಗಂಟೆಗೆ ಇಬ್ಬರು ಮಕ್ಕೊಂಡ್ರಿ. ಯಜಮಾನ್ರು ಈಗ 9:30 ಬಂದರು. ಮತ್ತು ನಾವು ಈಗ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಯಾಕಂದ್ರೆ ಮಧ್ಯಾಹ್ನ ನೋಡಿದ್ರಲ್ಲ ಎಷ್ಟು ಗದ್ದಲ ಇರ್ತದೆ ಅಂತೇಳಿ.
ಏನಂತೂ ಸರಿಯಾಗಿ ಮಾತಾಡೋಕ್ಕಾಗ ಬಿಡಾಕತ್ತಿದ್ದಿಲ್ಲ ಅವರು. ಹಾಗಾಗಿ ಮತ್ತು ಈಗೆಲ್ಲ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಬರೀ ಟೋಟಲಾಗಿ ಏನೇನೆಲ್ಲ ಅದಾವೆ ಇಟ್ಟು ತೋರಿಸ್ತೀನಿ. ಈಗ ನಾ ಹಾಕೊಂಡಿನಲ್ಲ ರೀ, ಹಿಂಗೈತೆ ನೋಡ್ರಿ. ನೆಕ್ಲೆಸ್ ಅದರ ಇಯರಿಂಗ್ ಹಾಕ್ಕೊಂಡಿನಿ. ಯಜಮಾನ್ರೆ, ನಮ್ಮ ಯಜಮಾನ್ರು ಕುತ್ಕೊಂಡಾರಿ ಊಟ ಮಾಡಿ ಬಂದು. ಭಾರಿ ಏನಂದ್ರೆ ಕಂಟೈನರ್ ಡ್ರಾಯರ್ ಅವು. ಡ್ರಾಯರ್ ಕಂಟೈನರ್ ಅಂದರೆ ಕಂಟೈನರ್ ನೀವು ಕಂದಾರ. ಹೌದಾ? ಇಂಗ್ಲೀಷ್ ಸ್ಟೋರೇಜ್ ಸ್ವಲ್ಪ ಕಂಟೈನರ್ ಅಂತಾರೆ, ಅವಕ್ಕೆ ಡ್ರಾಯರ್ ಅಂತಾರೆ. ಡ್ರಾಯರ್ ಇಂಗ್ಲೀಷ್ ಸ್ವಲ್ಪ ಆಗಿರ್ತೀವಿ ನಾವು, ಆದರೆ ಅರ್ಧಂಬರ್ಧ ಇಂಗ್ಲೀಷ್ ಚಲೋ ಮಾತಾಡ್ತೀವಿ. ಡ್ರಾಯರ್ ಭಾಳ ಭಾರಿ ಇಷ್ಟ ಅನ್ಸುತ್ತೆ. ಲೈಲೈನ್ ಕ್ವಾಲಿಟಿ ಇದ್ದಂಗೆ ಅದಾವೆ ಅವು, ಲೈಟ್ ವೇಟ್ ಅದಾವೆ, ಭಾರಿ ಅದಾವೆ. ಲೈಟ್ ವೇಟ್ ನಾವಂತೂ ನೋಡಿದ್ದೆ ಬಿಡ ಫಸ್ಟ್ ಟೈಮ್. ಮನ್ವಿ ತೊಗೊಂಡ್ರೆ ಅಲ್ಲೇ ತನ್ನ ಬುಕ್ಸ್ ಇಟ್ಟು ಹೋಗ್ಯಾನ ಒಂದ್ರಾಗ ಒಂದು. ಮನೆದಿಂದ ಬಣಿಕೆ ಆಗೈತೆ ನೋಡ್ರಿ ಬುಕ್. ಮಮ್ಮಿ ಒಂದು ನನಗೆ ಆಯ್ದ್ರಾಗ ಅಂತೇಳಿ ತನ್ನ ಬುಕ್ಸ್ ಡಿವೈಡ್ ಮಾಡೋಕ್ಕೂ ಬರ್ತವ್ರಿ, ಎರಡು ಒಂದೊಂದು ಹಿಂಗೆ ಸೆಟ್ ಮಾಡ್ಕೊಂಡಿನಿ. ತೋರಿಸ್ತೀನಿ ರೀ. ಒಂದಿಷ್ಟು ಸಾಮಾನು ಭಾಳ ಅದು ಅಡುಗೆ ಮನೆಗೆ ಏನೇನು ಎಲ್ಲಿ ಇಟ್ಕೋಬೇಕಂದ್ರೆ ಇಲ್ಲ. ಇವ್ರು ಸಿಸ್ಟ್ರು ಇವ್ದು ಕೊಟ್ಟಿದ್ದಂಥ ಎಲ್ಲ ಆಲ್ಮೋಸ್ಟ್ ಏನೆಲ್ಲ ಕಳ್ಸ್ಯಾರೋ ಎಲ್ಲರೂ ಯೂಸ್ಫುಲ್ ಆಗಿರೋದು ಐತ್ರಿ. ನಮ್ಮ ಕಡೆ ಇಲ್ಲದೆ ಇರೋದೈತಿ. ಈ ಡ್ರಾಯರ್ ಸೆಟ್ ಏನೈತಲ್ರಿ, ಇದು ಅಂತೂ ಭಾಳ ಯೂಸ್ ಐತಿ. ಈಗ ನಂಗೆ ಅಡುಗೆ ಮನೆಗೆ ಅಲ್ಲಿ ಮಿಕ್ಕಿದ್ದು ಇವನ್ನ ಇಟ್ಕೊಳಕ್ಕೆ ಜಾಗ ಇರಲಿಲ್ಲ. ಹಣ್ಣು ತಿನಿಸು ಅಂಥದ್ದೆಲ್ಲ ನೋಡ್ರಲ್ಲ ನೀವು, ಅಲ್ಲಿ ಮಳಿಗೆ ಐದೇ ಬಿಟ್ಟಿರ್ತೀನಲ್ಲ ಕವ್ರಿಗೆ ಹಾಕಿ ಇಂಥದ್ರಾಗ ಒಂದ್ರಾಗ ಅದು ಮಾಡ್ಕೋಬೋದು, ಇಡ್ಬೋದು. ತರಕಾರಿ ಹಣ್ಣು ಹಣ್ಣು ತಿನಿಸು ಒಂದ್ರಾಗ ಮಾಡಿದ್ರೆ ಒಂದ್ರಾಗ ಮಿಕ್ಕಿ ಕಿರಾಣಿ ಅವೆಲ್ಲ ಇರ್ತವಲ್ಲ ಇಟ್ಕೊಳಕ್ಕೆ ಬರ್ತೈತಿ. ಅದು ಎಲ್ಲ ಜೋಡಿಸಿ ಅಷ್ಟು ದೊಡ್ಡದೈತಿ ನೋಡ್ರಿ, 5 ಡ್ರಾಯರ್ ಐತಿ. ಆಮೇಲೆ ಇನ್ನೊಂದು ಇಷ್ಟು ಸ್ವಚ್ಛ ಮನಸ್ಸಿಂದ ಕಾಡ್ತಿರ್ತಾರೆ ಅವರು. ನಮ್ಮ ಬೀಗರ್ ಅಂತ ಇದ್ದವ್ರ ಮನೆ ನೋಡಿ ಹೇಳಬಾರ್ದ್ರಿ. ಬೀಗರೆಲ್ಲ ಟೋಟಲ್ ನಮ್ಮ ಸಂಬಂಧಿಕರ ಒಳಗೆ ಬಂದಿದ್ರಲ್ರಿ ಮನೆ ಒಪ್ನಿಗೆ. ಕೆಲವೊಂದು ಯೂಸ್ ಆಗಿರೋ ಹಿಂಗೆ ಕೊಟ್ಟಿರ್ತಾರಲ್ರಿ, ನಮ್ಮ ಉತ್ತರ ಕನ್ನಡದೊಳಗೆ ಇಲ್ಲಿಂದ ಅಲ್ಲಿಂದ ಕೊಡೋದು ಜಾಸ್ತಿ. ಆ ಟೈಪ್ ಅರಿವಿ ತಂದಿದ್ವು ಅದಾವ್ರಿ. ನಾವು ಅವ್ರಿಗೆ ಕೇಳ ಅಂತ ಹೇಳತ್ತಿಲ್ಲ, ಆದ್ರೆ ಅವ್ರು ನಮ್ಗೆ ಸಂಬಂಧಿಕರು ಅನ್ಸ್ಕೊತಾರೆ. ಇವ್ರು ನಮ್ಗೆ ಯಾರು ಗೊತ್ತೇ ಇಲ್ದಾರೆ ತಮ್ಮ ಒಳ್ಳೆ ಮನಸ್ಸಿನಿಂದ ಇಷ್ಟು ನೋಡ್ರಿ ಒಂದು ಲಗೇಜ್ ಏನದು ನಿಮ್ಗೊಂದು ಮನೆ ಗೃಹ ಪ್ರವೇಶಕ್ಕೆ ಏನೂ ತೊಗೋಬೇಡ ಅಂತೇಳಿ ಒಂದು ತಿಂಗಳಿಂದ ಹೇಳತ್ತಿದ್ದಿಲ್ಲ ಅವರು. ಬಟ್ ಅವರು ಬೆಂಗಳೂರಾಗ ಇರ್ತಾರಲ್ರಿ, ಸ್ವಲ್ಪ ಬೇರೆ ಕಡೆ ಊರಿಗೆ ಬಂದಿರ್ತಾರೆ, ಲೇಟಾಗಿ ಕಳಿಸಿದ್ರು ಅವರು. ಆಮೇಲೆ ನೀವೊಂದು ಹೇಳಿದ್ರಲ್ಲ ಜಲ್ದಿ ಹೊಂಟ್ರಿ ಅದ್ರ ಅವಶ್ಯಕ ಈಗ ಜಲ್ದಿ ತೊಗೊಂಡೆ. ಆದ್ರೆ ಅವ್ರು ನನ್ಗೆ ಹೇಳಿದ್ರಿ ಮನಿ ಓಪನಿಂಗ್ ಆದಮೇಲೆ ಸ್ವಲ್ಪ ಜನ ಕೇಳಿದ್ರು. ನಾನು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿನಿ, ನೀವು ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಆದ್ರೆ ಅವರು ನಮಗೆ ಕಳ್ಸೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ರೀ. ನಾನು ತೊಗೊಂಡಾಗ ನನಗೆ ಏನೆಲ್ಲ ಬೇಕಾ ಅದನ್ನೆಲ್ಲ ನಾನು ತೊಗೊಂಡಿದ್ದೆ. ನೀವು ಅಲ್ಲೇ ನೋಡಿಬಿಟ್ಟಿರಿ ಕಿಚನ್ ಎಲ್ಲ ಹಿಂಗೆಲ್ಲ ಮಾಡಿಕೊಡಿರಿ ಅಂತೇಳಿ. ಅದು ಅದರ್ವೈಸ್ ಮತ್ತು ಇಷ್ಟೆಲ್ಲ ಅದನ್ನ ಎಲ್ಲ ಅಷ್ಟೆಲ್ಲ ತೊಗೊಂಡ್ಮೇಲೆ ಇಷ್ಟು ಕಳ್ಸ್ಯಾರ. ನಂಗೆ ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ಇದು ಅಂತೂ ಫಸ್ಟ್ ಟೈಮ್ ನಮ್ಮ ಮನೆಗೆ ಇಂಥ ಬಂದಿರೋದು ಒಂದು ಅಡುಗೆ ಹುಡ್ರಾಗಿದ್ರೆ ಬೈತಿದ್ದೆ. ಇದಂತೂ ಭಾಳ ಇಷ್ಟ ಆಯ್ತು. ಎಲ್ಲರ ಮನೆಯೊಳಗೆ ನೋಡ್ತಿದ್ವಿ ನಾವು ತೊಗೋಬೇಕಂತ. ಈಗ ಇಲ್ಲಿಂದ ಕೊಡಿಸ್ರಿ ಅಂತೇಳಿ ನಾನೇ ಭಯತಿದ್ದೆ ಈಗ ಏನು ತೊಗೊಂತಿ ಅಂತೇಳಿ. ರೊಕ್ಕದ ಕಿಮ್ಮತ್ತು ಕೊಡೋಕ್ಕಿಂತ ಅವ್ರ ಪ್ರೀತಿಗೆ ಭಾಳ ಕಿಮ್ಮತ್ತು ಕೊಡಬೇಕಾಗ್ತೈತಿ. ಅವ್ರಿಗೆ ಯಾವ ಥರ ಎಷ್ಟು ಧನ್ಯ ಹೇಳಿದ್ರು ಕಡಿಮೆ. ಯಾಕಂದ್ರೆ ಇಷ್ಟಪಟ್ಟು ನಮ್ಗೆ ಅವಶ್ಯಕತೆ ಇದ್ದ ಹೇಳಿ ಮಾಡಿಸ್ದಂಗೆ ಆಗೈತ್ರಿ. ನನಗೂ ಕೊಟ್ಟಾರೆ ಏನದು ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಮಾಡಿ ಇಟ್ಟಾಡ್ರಿ ಅಲ್ಲೇ. ಒಂದು ಬೆಡ್ಶೀಟ್ ಒಂದು ಪಿಲ್ಲೋ ಕವರ್ ಕೊಟ್ಟಾರ. ತನಗೆ ಅದು ಬ್ಯಾಗ್ ಕೊಟ್ಟಾರೆ. ಏನು ಬ್ಯಾಗ್ ಅದು ಸ್ಪೈಡರ್ ಮ್ಯಾನ್ ಬ್ಯಾಗ್ ತನಗೆ. ಆಮೇಲೆ ಈಗ ಅಡುಗೆ ಮನೆ ಎಲ್ಲ ಸಾಮಗ್ರಿಗಳು ಜಿಪಿಎಸ್ ಡಬ್ಬಿ ಭಾರಿ ಅದಲ್ಲ ಕ್ವಾಲಿಟಿ ಎಲ್ಲ ಒಂದ್ರಾಗೆ. ಮತ್ತೆ ಓಪನ್ ಐತೆ ನೋಡ್ರಿ, ಅಟ್ಯಾಚ್ ಇಲ್ಲ. ಇವು ಮತ್ತೆ ಓಪನ್ ಅದಾವ್ರಿ ಇದ್ರೊಳಗೆ. ನನ್ನ ಬಳೆ ಅಂತ ಹೆಂಗದ ಕಮೆಂಟ್ ಮಾಡ್ರಿ, ಫೋಟೋ ಹಾಕ್ತೀನಿ ನಿಮಗೆ. ಬಳೆ ಅಂತ ಭಾಳ ಇಷ್ಟ ಅದು ಬಳೆ. ಇದು ಅವ್ರದ್ದು ಎಕ್ಸ್ಪ್ರೆಸ್ ಗಾಡಿ ರೀ, ಸ್ಟಾಪ್ ಆಗೋದಿಲ್ಲ ಒಂದ್ಸರಿ ಚಾಲು ಮಾಡಿದ್ರೆ. ಆಮೇಲೆ ನಾನು ನೋಡೋದು ಮಾತಾಡ್ಬೇಕಂದ್ರೆ ನೀವು ಎಷ್ಟೋ ಜನ ಕಮೆಂಟ್ ಮಾಡ್ತೀರಿ, ಒಬ್ರಾದ್ಮೇಲೆ ಒಬ್ರು ಮಾತಾಡ್ರಿ. ನೀವೇನು ಇದ್ರು ಒಟ್ಟಿಗೆ ಮಾತಾಡ್ತೀರಿ, ಅರ್ಥನ ಆಗಲ್ಲ ಅಂತಿರ್ತೀರಿ. ಹಂಗಂದು ನಾನು ಸುಮ್ಮನೆ ಇದ್ದೆ. ಶ್ರದ್ಧಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಬೇಗ ಮನೆ ಮುಗಿಲ್ರಿ, ಬೇಗ ನೀವು ಗೃಹ ಪ್ರವೇಶ ಮಾಡಿ ನಿಮ್ಮ ಸ್ವಂತ ಮನೆಗೆ ಹೋಗ್ರಿ. ಬೆಂಗಳೂರು ಮನೆ ಕಟ್ಟಾಕತ್ತಾರಂದ್ರೆ ಅವ್ರದ್ದು ಸಾಮಾನ್ಯ ಕೆಲಸ ಅಲ್ಲ. ಅದೊಂದು ಸ್ವಂತ ಮನೆ ಬೆಂಗಳೂರು ಮಾಡ್ಕೋಬೇಕಂತಂದ್ರೆ ದೊಡ್ಡ ಸಾಧನೆ ಮತ್ತದು. ಬೆಂಗಳೂರು ದೊಡ್ಡ ಸಾಧನೆ ಮತ್ತದು. ಆದಷ್ಟು ಬೇಗ ಅವ್ರ ಮನೆ ಗೃಹ ಪ್ರವೇಶ ಆಗಲಿ ಅಂತ ಕೋರ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಕಡೆಯಿಂದ ನಿಮ್ಗೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಈ ಲಾಗ್ ಮುಗಿಸ್ತೀನಿ ರೀ. ಮನೆ ಅಂತೂ ತಮ್ಮನ ಮುಖಂಡರಿದ್ದಾಗ ಇಷ್ಟು ಚೆನ್ನಾಗಿ ಬ್ಲಾಗ್ಸ್ ಆಗ್ತಾವೆ. ಡಿಸ್ಟರ್ಬೆನ್ಸ್ ಇದ್ದಾನ ಅವ್ರು ಹೆಚ್ಚದಂತ ಮುಗಿದು ನೋಡೋ ಅದ್ರಾಗ ಅವ್ರಿಗೆ ನಮ್ಗೆಷ್ಟು ಇದೆಲ್ಲ ತೋರಿಸ್ಬೇಕು ನಿಮ್ಗೆ ಅನ್ನೋದು ನಮ್ಗೆ ಖುಷಿ. ನಮ್ದಿದ್ರೆ ಅವ್ರದ್ದು ಅವನ್ನೆಲ್ಲ ನೋಡಬೇಕು, ಅವ್ರ ಜೊತೆ ಆಟ ಆಡ್ಬೇಕನ್ನೋ ಅವ್ರಿಗಿತ್ತು ಮಧ್ಯಾಹ್ನ. ಹಾಗಾಗಿ ಜಗ್ಗು ಭಾಳ ಕಾಡ್ಸಿದ್ರು ಅವ್ರು ಅವಾಗ ಮಾತ್ರ. ಅವನ್ನ ಒಂದೊಂದು ಓಪನ್ ಮಾಡಿ ನೋಡುವಾಗ
ಇದ್ರಾಗ ಈಗ ನಮ್ಮ ಮನ್ಯಾಗ ಈಗ ಅಡುಗೆ ಮನೆ ನೋಡ್ರಿ ನೀವು ಅಷ್ಟು ಅದಾವ್ರಿ. ಅದ್ರ ಜೊತೆಗೆ ಇವಿಷ್ಟು ಎಷ್ಟು ಅವಶ್ಯಕತೆ ಐತೆ ಅಷ್ಟು ತೊಗೋತೀನಿ ರೀ. ಅಷ್ಟು ಹಾಫ್ ತೊಗೊಂಡು ಹಾಫ್ ತೆಗೆದಿಟ್ಕೋತೀನಿ ಅಲ್ರಿ. ಮತ್ತೆ ಒಂದೊಂದು ಇವು ಎಕ್ಸ್ಚೇಂಜ್ ಮಾಡಿದ್ರೆ ಮಾಡ್ಕೊತಾ ಹೋಗಣ್ರಿ. ಈಗ ಇವು 6 ಕಂಟೈನರ್ಸ್ ಅದಾವ್ರಿ. ಅದು 6 ಬಂದೈತಿ. ಇದು ಒಂಥರ ಡಿಫ್ರೆಂಟ್ ಐತ್ರಿ. ಇದು ಕಂಟೈನರ್ ಹೆಂಗೈತ್ರಿ ತಿರೋದಿಲ್ಲ ಬರ್ತದೆ ಜಸ್ಟ್ ಹಿಂಗೆ ಅದೇ ಐತ್ರಿ. ಇದು ಮಸ್ತ್ ಶೇಪ್ ಚಂದ ಅದಾವ ನೋಡ್ರಿ. ಕಾಜಿನ ಕಾಣಂಗೆ ಕಾಣಿಸ್ತಾವ. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು. ಟೈಮು 11:30 ಆಗೈತ್ರಿ. ಹಾಲು ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲನ ಕ್ಲೀನ್ ಮಾಡ್ಕೊಂಡ್ರಿ ಪೂರ್ತಿಯಾಗಿ ನೀಟ್ರಿ. ಆಮೇಲೆ ಇಲ್ಲಿ ನಾಳೆ ನೀರು ಒಂದು ಬರ್ತಾವ್ರಿ. ಅದು ಮಾಡ್ಕೊತ ನಿಂತ್ರ ಮತ್ತೆ ಎಲ್ಲ ಗಡ್ಬಿಡಿ ಆಗ್ಬಿಡ್ತೈತಿ. ಹಂಗೆ ಎಲ್ಲ ಈಗ ಅನುಕೂಲ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡು ಇನ್ನು ಮುಂದೆ ವಿಡಿಯೋ ರೆಡಿ ಮಾಡಿ ಎಡಿಟಿಂಗ್ ಮಾಡಿ ಮಾಡ್ಕೋಬೇಕು ನೋಡ್ರಿ. ಈಗ ಇನ್ನು ಇವತ್ತು ತನಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಆಗಿಂದಾಗ ತಿಕ್ಬೋದಿತ್ತು ಬಾಂಡೆ, ಆಗಲಿಲ್ಲ. ಇವರು ಇವತ್ತು ಲೇಟ್ ಬಂದ್ರೆ ಅಮಾಸೆ ಅಲ್ರಿ. ಅಂಗಡಿ ಪೂಜೆ ಗೀಜೆ ಮಾಡಿ 11:30 ಆಗೈತೆ. ಇನ್ನೇನು ಇದು ಮಾಡಿ ನಡ್ರಿ ಮಕ್ಕ ನಡ್ರಿ ಸಾಕು. ಇಲ್ಲ ನಡ್ರಿ ಬೆಳಿಗ್ಗೆ ತೊಳ್ಕೊತೀನಿ ಬಾಂಡೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಗುಡ್ ನೈಟ್. ಸಿಗೋಣ ಮುಂದಿನ ಲಾಗಲ್ಲಿ.